ಇಷ್ಟು ದಿನ ನನ್ನ ಹೆದರಿಸಿದ್ದು ಮಾಧುರಿ ಆತ್ಮ ಅಲ್ವಾ, ನೀನಾ? ಒಬ್ರನ್ನ ಯಾಮರ್ಸೋದ್ರಲ್ಲಿ ನನ್ನನ್ನ ಮೀರ್ಸೋರ ಇಲ್ಲ ಅನ್ಕೊಂಡ್ರೆ ನೀನು ನನ್ನಂತೊಳಗೆ ಗಂಜಿ ಕುಡಿಸ್ಬಿಟ್ಟಲ್ಲ. ಏನು ಆತ್ಮನೋ ಏನೋ, ಈಗಿನ ಸೈಂಟಿಫಿಕ್ ಕಾಲದಲ್ಲೂ ಈ ಥರ ಮೂಢನಂಬಿಕೆಗಳೆಲ್ಲ ಇನ್ನೂ ಜೀವಂತವಾಗಿದೆ ಅಂದರೆ ನಂಗೆ ನಂಬಿಕೆ ಆಗ್ತಿಲ್ಲ. ಅಯ್ಯೋ ಸಂಜೀವ, ಹಾಗೆಲ್ಲ ಅನ್ಕೋಬೇಡ. ಆತ್ಮಗಳು ಮುಂಚೆನೂ ಇತ್ತು, ಈಗಲೂ ಇದೆ, ಮುಂದಕ್ಕೂ ಇರುತ್ತೆ. ನಾನು ನಮ್ಮೂರಲ್ಲಿ ಎಷ್ಟು ಆತ್ಮಗಳನ್ನ ನೋಡಿದ್ದೀನಿ ಗೊತ್ತಾ? ನೀನ್ ಆತ್ಮಗಳನ್ನ ನೋಡಿದ್ಯಾ? ಅಂದ್ರೆ ಅಕ್ಕ, ಆತ್ಮಗಳು ಆವರಿಸ್ಕೊಂಡಿರ್ತಾರಲ್ಲ, ಅವ್ರನ್ನ ನೋಡಿದ್ದೀನಿ. ಗುರುಜಿ ಪಾಪ ಒಳ್ಳೆಯವರು, ಇವಳಿಗೆ ಜಾಸ್ತಿ ಹೊಡೆದಿಲ್ಲ. ನಮ್ಮೂರಲ್ಲಾಗಿದ್ರೆ ಮೆಣಸಿನ್ಕಾಯಿ ಘಾಟ್ ಹಾಕ್ಸಿ ಕೆಂಡದ ಮೇಲೆ ನಡ್ಸ್ಬಿಟ್ಟಿರೋರು. ಹಾ, ಹೇಳಿದ್ದಾರೆ ಗುರೂಜಿನೂ ಹೇಳಿದ್ದಾರೆ. ಏನಂತ? ಮತ್ತೆ ಏನಾದ್ರೂ ಇವ್ರ ಮೈ ಮೇಲೆ ಆತ್ಮ ಬಂತು ಅಂದ್ರೆ ಈ ಸತಿ ಬೆನ್ನಿಗೆ ಕೊಕ್ಕೆ ಹಾಕಿ ರಥ ನಡೆಸ್ತಾರೆ ಅಂತ ಗುರೂಜಿ ಹೇಳಿದ್ದಾರೆ. ದೇವ್ರ ದಯೆಯಿಂದ ಮತ್ತೆ ಇವ್ರ ಮೈ ಮೇಲೆ ಆತ್ಮ ಬರಬಾರ್ದು ಅಂತ ನಾನು ಬೇಡ್ಕೋತಾ ಇದ್ದೀನಿ. ದೇವಿ, ನೀವು ಬೇಡ್ಕೊಳ್ಳಿ. ದೇವಿ, ತಗೊಮ್ಮ, ಕುಡಿ ಇದನ್ನ. ಏನಿದು? ಬೇವಿನ ಸೊಪ್ಪಿನ ಕಷಾಯ, ಗುರೂಜಿ ಹೇಳಿದ್ದು. ನಂಗೆ ಬೇಡವೇ ಬೇಡ. ಬೇಡ ಬೇಡ ಅಂದ್ರೆ ಮತ್ತೆ ಆತ್ಮ ಬರುತ್ತೆ. ಕೊಡೇಲಿ, ನಾನು ಕುಡಿಸ್ತೀನಿ ಅವಳಿಗೆ. ಬೇಡ ಅನ್ಬೇಡ, ಆ ಮಾಡ. ಇನ್ನೊಂಚೂರು ಬೇಡ ಅನ್ಬಾರ್ದು. ದೇವಿ, ನನಗೆ ಇದನ್ನ ನೋಡೋಕ್ಕಾಗ್ತಿಲ್ಲ ಕಣಮ್ಮ. ಹುಷಾರು, ಇನ್ನೊಂಚೂರು ಇದೆ. ನೋಡ್ತೀನಿ. ಗುಡ್ ನೈಟ್. ಇನ್ಮೇಲೆ ಗೊಂಬೆ ನಿನ್ ಹತ್ರನೇ ಬರಲ್ಲ. ಅಲ್ಲ, ಗುರೂಜಿ ಹೇಳ್ದಂಗ್ ಮಾಡಿದ್ರೆ ಯಾವ ಭಯನೂ ಇಲ್ಲ. ಹಾ, ಹಾಗಾದ್ರೆ ಕುಡಿ. ಬೇಬಿ, ಯಾಕಮ್ಮ ಇನ್ನೂ ನಿದ್ದೆ ಮಾಡಿಲ್ಲ? ನಿದ್ದೆ ಬರ್ತಿಲ್ವಾ? ಇಲ್ಲ. ಯಾಕೆ? ನಾಳೆ ಸ್ಕೂಲಲ್ಲಿ ಏನಾದರೂ ಟೆಸ್ಟ್ ಇದೆಯಾ? ಇಲ್ಲ. ಮತ್ತೆ ಅಮ್ಮ ಇನ್ನು ಬಂದಿಲ್ವಲ್ಲ, ಅದಕ್ಕೆ ನಿದ್ದೆ ಬರ್ತಾ ಇಲ್ಲ. ಕೃಷ್ಣ, ನೀನ್ ಇನ್ನು ಮಲಗಿಲ್ವಾ ಕಂದ? ನೀನು ಬರದೆ ಅವಳಿಗೆ ನಿದ್ದೆ ಬರಲ್ವಂತೆ. ಈ ಮನೇಲಿ ಅಪ್ಪಂಗೆ ರೆಸ್ಪೆಕ್ಟೇ ಇಲ್ಲ. ಇವಳು ಯಾರು? ನನ್ನ ಮಗಳು. ನಮ್ಮ ಮಗಳು. ಕಂದ, ನಿಂಗೆ ಬೇಬಿ ಇಷ್ಟನೋ ನಾನು ಇಷ್ಟನೋ? ನಂಗಿಬ್ರು ಬೇಕು, ಇಬ್ರು ಇಷ್ಟ. ಮಾವ, ಗೊಂಬೆ ಮನೆ ಸಿದ್ಧ ಆಯ್ತು. ಟೈಮ್ ಚೆನ್ನಾಗಿದ್ಯಾ ನೋಡಿ, ಪೂಜೆ ಶುರು ಮಾಡ್ಬೇಡ. ಅರ್ಚನಾ,
ಇನ್ನೊಂದು ಅರ್ಧ ಗಂಟೆಯಲ್ಲಿ ಶುಭ ಮುಹೂರ್ತ ಸ್ಟಾರ್ಟ್ ಆಗುತ್ತೆ. ಆವಾಗ ಪೂಜೆ ಮಾಡೋಣ. ಸರಿ ಮಾವ, ಅಷ್ಟರಲ್ಲಿ ನನಗೊಂದು ಮುಖ್ಯವಾದ ಕೆಲಸ ಇದೆ, ಮುಗಿಸ್ ಬಂದ್ಬಿಡ್ತೀನಿ. ಗೊಂಬೆಗಳಿಗೆ ಜೀವ ಇರಲ್ಲ, ಅದೊಂದು ಆಟ ಆಡೋ ವಸ್ತು ಅಷ್ಟೇ ಅನ್ನೋ ನನ್ನ ಅಭಿಪ್ರಾಯನ ನೀನ್ ಬದಲು ಮಾಡ್ಬಿಟ್ಟೆ. ನಿನ್ನನ್ನು ಇಟ್ಕೊಂಡು ಎಷ್ಟೆಲ್ಲ ಆಟ ಆಡ್ಬೋದು ಅನ್ನೋದನ್ನ ದೇವಿಯಿಂದ ನಾನು ಕಲಿತೆ. ಅದನ್ನೇ ಅವಳಿಗೆ ತಿರುಗು ಬಾಣ ಮಾಡಿದೆ. ಅವಳು ಪಾಠ ಕಲ್ತ್ಲು. ನೀನಿಟ್ಟಿದ ಭಯಕ್ಕೆ ದೇವಿ ನಡ್ಗ್ ಹೋಗ್ಬಿಟ್ಲು, ಪಾಠ ಕಲ್ತ್ಲು. ಥ್ಯಾಂಕ್ ಯು ಗೊಂಬೆ. ಇನ್ಮೇಲೆ ನಿನಗೆ ವಿಕಾರದ ರೂಪ ಬೇಡ. ಮುಂಚೆ ಹೇಗೆ ಅಂದವಾಗಿ ಕಾಣ್ತಿದ್ಯೋ ಅದೇ ತರ ರೆಡಿ ಮಾಡ್ಬಿಡ್ತೀನಿ ನಿನ್ನನ್ನ. ನನಗ್ ಸಹಾಯ ಮಾಡಿರೋ ನಿನ್ನನ್ನ ದಸರಾ ಗೊಂಬೆಗಳ ಜೊತೆ ಕೂರಿಸ್ತೀನಿ, ಪೂಜೆ ಮಾಡ್ತೀನಿ. ಇಷ್ಟು ದಿನ ನನ್ನ ಹೆದರಿಸಿದ್ದು ಮಾಧುರಿ ಆತ್ಮ ಅಲ್ವಾ, ನೀನಾ? ಒಬ್ರನ್ನ ಯಾಮರ್ಸೋದ್ರಲ್ಲಿ ನನ್ನನ್ನ ಮೀರ್ಸೋರ ಇಲ್ಲ ಅನ್ಕೊಂಡ್ರೆ ನೀನು ನನ್ನಂತೊಳಗೆ ಗಂಜಿ ಕುಡಿಸ್ಬಿಟ್ಟಲ್ಲ. ಅವತ್ತು ಆ ಹಾಳಾದ ಗೊಂಬೆ ಭಯಕ್ಕೆ ಎಲ್ರ ಕೋಣೆ ಬಾಗಿಲು ಬಡ್ದೆ. ಅಮ್ಮ ಅಮ್ಮ ಬಾಗಿಲು ತೆಗಿಯಮ್ಮ. ಚಿಕ್ಕಪ್ಪ ಚಿಕ್ಕಮ್ಮ, ರಾಣ ರಾಣ, ಕಪಿಲ್ ಕಪಿಲ್, ಯಾರು ಬರ್ಲಿಲ್ಲ. ನೀನ್ ಮಾತ್ರ ಚಕ್ ಅಂತ ಬಂದೆ. ದೇವಿ, ಅಯ್ಯೋ, ಆಗ್ಲೇ ನನ್ಗೆ ನಿನ್ಮೇಲೆ ಅನುಮಾನ ಬರ್ಬೇಕಿತ್ತು. ಛೇ, ಯಾವ ಮಾರ್ಬಿಟ್ಟೆ. ಅದು ಪ್ರತಿಫಲವಾಗಿ ಹೇಳೋ ಹೇಳೋ. ಸರಿವಪ್ಪ ಬಬ ಬಪ್ಪ ರೆ ಮಗರಿ ಸ ಸರಿವಪ್ಪ ಬಬ ಬಪ್ಪ ದರಿ ಗಮಮ್ಮ ರೆ ಮಗರಿ ಸ. ಎಲ್ರು ಬಂದಾಯ್ತು, ಆದ್ರೆ ಮುಖ್ಯವಾದವರು ಇನ್ನೂ ಬಂದಿಲ್ಲ. ಬಂದೆ 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 ಮಾವ. ರಚ್ಚು, ಇರೋ ಗೊಂಬೆಗಳು ಸಾಲದು ಅಂತ ಇದ್ಯಾವುದೋ ಹೊಸ ಗೊಂಬೆ ಹಿಡ್ಕೊಂಬಂದಿದ್ಯಾ? ಇದು ನಂಗೆ ತುಂಬಾ ಇಷ್ಟ ಆಗಿರೋ ಗೊಂಬೆ, ನನ್ನ ಫ್ರೆಂಡ್ ಅಂತಾನೆ ಅನ್ಕೊಳ್ಳಿ.
ದೇವಿ, ಏನ್ ಚಿಕ್ಕಮ್ಮ? ಆ, ಗುರೂಜಿ ಬಂದು ಹೋದ್ಮೇಲೆ ಮತ್ತೆ ಆತ್ಮ ಕಾಟ ಕೊಟ್ಟಿಲ್ಲ ಅಲ್ವಾ ನಿನ್ಗೆ? ಇಲ್ಲ. ಪೂಜೆ ಶುರು ಮಾಡನ್ವಾ? ಅಚ್ಚು, ಬೇಗ ಶುರು ಮಾಡು. ನಾವು ಅಂಗಡಿಗೆ ಹೋಗ್ಬೇಕು. ಹಬ್ಬದ ದಿನ ಅಲ್ವಾ, ರಶ್ ಜಾಸ್ತಿ ಇರುತ್ತೆ. ಗಂಟೆ ಗಟ್ಲೆ ಮಾಡಕ್ ಹೋಗ್ಬೇಡಿ, ಬೇಗ ಬೇಗ ಮುಗಿಸ್ಬಿಡಿ. ಪೂಜೆನ ನಾವು ಮಾಡೋದಕ್ಕಿಂತ ಮನೆಯವರೆಲ್ಲ ಮಾಡಿದ್ರೆ ಚಂದ. ಬಾಮ್ನಿ ಅತ್ತೆ, ಬಾ, ಕನಕಾಂಬ್ರಿ ಅತ್ತೆ ಬನ್ನಿ. ಬಾಲ ಬನ್ನಿ. ದೇವಿ,